ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಕಾಬೂಲ್ ಚೆನ್ನ ಮತ್ತು ತರಕಾರಿ ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ಹಬ್ಬದಲ್ಲಿ ನಾನು ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೋಟೆಲಲ್ಲೂ ಇದೇ ಸ್ಟೈಲಲ್ಲಿ ಮಾಡ್ತಾರೆ. ನೀವು ಹೋಟೆಲಲ್ಲಿ ತಿಂದಿರ್ತೀರ, ನಿಮಗೆ ಗೊತ್ತಿರುತ್ತೆ. ಒಂದು ಸಲ ಮನೇಲೇ ಟ್ರೈ ಮಾಡಿ, ನಿಮ್ಗೆ ತುಂಬ ರುಚಿ ಅನಿಸುತ್ತೆ. ಹೋಟೆಲ್ಗಿಂತ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ನಾನಿಲ್ಲಿ ಕಾಬೂಲ್ ಚೆನ್ನನ ಓವರ್ ನೈಟು ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ತಕ್ಕನಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು, ಏಕೆಂದರೆ ಜಾಸ್ತಿನೂ ಬೇಡ, ಜಾಸ್ತಿ ಉಪ್ಪಿಡ್ದು ಬಿಡುತ್ತೆ. ಹಾಗಾಗಿ ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ. ಏಕೆಂದರೆ ಕಾಳು ಮತ್ತು ನಾವು ಬರೀ ಫ್ರೈ ಮಾಡೋದ್ರಿಂದ ಕಾಳಿಗೆ ಉಪ್ಪು ಹಿಡಿಯಲ್ಲ. ಹಾಗಾಗಿ ಬೇಯೋದಕ್ಕೆ ಇಡುವಾಗಲೇ ನಾವು ಉಪ್ಪನ್ನ ಸ್ವಲ್ಪ ಹಾಕ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು. ಅದನ್ನು ಗ್ಯಾಸ್ ಹಚ್ಚಿಬಿಟ್ಟು ಕುಕ್ಕರ್ನ ಇಟ್ಟು ಲಿಡನ್ನು ಕ್ಲೋಸ್ ಮಾಡಿ ಅದನ್ನು ವಿಷಲ್ ಕೂಗಿಸ್ಕೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬೀನ್ಸು ಮತ್ತು ಕ್ಯಾರೆಟು 2 ತರಕಾರಿ ತೊಗೊಂಡಿದ್ದೀನಿ. ನೀವು ಬರೀ ಬೀನ್ಸು ಕ್ಯಾರೆಟಲ್ಲೂ ಮಾಡ್ಕೋಬೋದು. ನೀವು ಬೇಕು ಅಂದರೆ ಕಾಬೂಲ್ ಚೆನ್ನ ಹಾಕೋಬೋದು. ತುಂಬ ರುಚಿ ಬರುತ್ತೆ, ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ನೀವು ಹೋಟೆಲಲ್ಲಿ ತಿಂದಿರ್ತೀರ ಈ 2 ಮಿಕ್ಸ್ ಮ್ಯಾಚಲ್ಲಿ. ತುಂಬ ರುಚಿಯಾಗಿರುತ್ತೆ. ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ತರಕಾರಿಗೂ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಏಕೆಂದರೆ ಇಲ್ಲಿ ಫ್ರೈ ಮಾಡೋದ್ರಿಂದ ಸಪ್ರೇಟು ನಾವು ಒಗ್ಗರಣೆ ಮಾಡುವಾಗ ಹಾಕಿದ್ರೆ ಅಷ್ಟು ನಿಮಗೆ ಪರ್ಫೆಕ್ಟಾಗಿ ಉಪ್ಪು ಹತ್ತಿರಲ್ಲ, ತರಕಾರಿಗಾಗಲಿ ಕಾಬೂಲ್ ಚೆನ್ನಾಗಾಗಲಿ. ಅದಕ್ಕೆ ಇಲ್ಲಿ ಅದಕ್ಕೆ ಎಷ್ಟು ಬೇಕು ಉಪ್ಪು, ಇದಕ್ಕೆ ಎಷ್ಟು ಬೇಕು ಉಪ್ಪು ಅಂತ ಒಂದು ಅಂದಾಜಲ್ಲಿ ಹಾಕ್ಕೊಂಡು ಈಗ ಗ್ಯಾಸ್ಗೆ ನಾನು ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಪಕ್ಕದ ಒಲೆಗೆ ನಾನು ಕುಕ್ಕರ್ ಇಟ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ತರಕಾರಿನೂ ಬೇಯಿಸ್ಕೊತಾ ಇದ್ದೀನಿ. ಈಗ 2 ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಜಾರ್ ತೊಗೊಂಡು ನಾನಿಲ್ಲಿ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನೀವು. ನಾನಿಲ್ಲಿ ಅದು ಗುಂಟೂರು ಮೆಣಸಿನ್ಕಾಯಿ ಅಷ್ಟು ಖಾರ ಇರೋಲ್ಲ, ಅದನ್ನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಒಂದು ಮೀಡಿಯಮಲ್ಲಿ ಖಾರ ಹಾಕ್ಕೊಳ್ಳಿ. ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅಂತ ನೋಡಿಕೊಂಡು. ಇಲ್ಲಿ 1 ಸ್ಪೂನು ಜೀರಿಗೆ, ಒಂದು ಸ್ಪೂನು ಬೆಲ್ಲ ಮತ್ತು ಸ್ವಲ್ಪ ಶುಂಠಿ ಮತ್ತು ಇಲ್ಲಿ ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಫಸ್ಟಿಗೆ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇಲ್ಲ ನಿಮಗೆ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿತ್ತು ಅಂದರೆ ಡ್ರೈ ಆಗಿ ಇತ್ತು ಬೇಗ ಪುಡಿ ಆಗುತ್ತೆ ಅಂದರೆ ನೀವು ತೆಂಗಿನ ತುರಿನೂ ಸೇರಿಸ್ಕೊಂಡು ನೀವು ಹಾಕ್ಕೊಂಡು ಒಂದೇ ಸಲ ಪುಡಿ ಮಾಡ್ಕೋಬೋದು. ನಾನಿವಾಗ ಅದನ್ನು ಜಾರನ್ನು ಎತ್ತಿಟ್ಬಿಟ್ಟು ಇಲ್ಲಿ ತರಕಾರಿನ ಒಂದು 3/4% ಜಾಸ್ತಿ ಬೇಯಿಸ್ಕೋಬಾರ್ದು. ಏಕೆಂದರೆ ಇಲ್ಲಿ ನಾವು ಒಂಥರ ಉಸ್ಲಿ ಮಾಡ್ತೀವಲ್ವ, ಅದೇ ಟೈಪಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಫ್ರೈ ಮಾಡುವಾಗ ನೀರೆಲ್ಲ ಇರಬಾರ್ದು. ಹಾಗಾಗಿ ಈಗ ನೋಡಿ ನಾನು ಜಾರ್ಗೆ ಹಾಕ್ಕೊಂಡಿದ್ದ ಮಸಾಲಾಗೆ ನಾನೆಲ್ಲ ಚೆನ್ನಾಗಿ ಪುಡಿ ಮಾಡಾದಮೇಲೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ತರ್ತರಿಯಾಗಿ ನೀವು ಪುಡಿನ ಮಾಡ್ಕೋಬೇಕು. ಅದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇರೋದ್ರಿಂದ ನೀಟಾಗಿ ಪುಡಿ ಆಗಿಲ್ಲ. ನೀವು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದಾಗ ನೀಟಾಗಿ ಪುಡಿ ಮಾಡಿ ತರ್ತರಿಯಾಗಿ ಇಟ್ಕೊಳ್ಳಿ. ಇವಾಗ ನೋಡಿ ಕಾಬೂಲ್ ಚೆನ್ನ ವಿಷಲ್ ಹೋಗಿದೆ. ಈಗ ಅದು ಬೆಂದಿದೆಯಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ. ಇಷ್ಟು ಬೆಂದರೆ ಸಾಕು, ಪರ್ಫೆಕ್ಟಾಗಿ ಬೆಂದಿದೆ. ತುಂಬ ಬೆಂದ್ರೂ ಅಷ್ಟೊಂದು ಪರ್ಫೆಕ್ಟ್ ಇರಲ್ಲ. ಹಾಗಾಗಿ ಒಂದು ಮೀಡಿಯಮಲ್ಲಿ ಬೇಯಿಸ್ಕೊಂಡಿದ್ದೀನಿ, ತಿನ್ನೋದಕ್ಕೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ. ಈಗ ಅದನ್ನು ನೀರನ್ನೆಲ್ಲ ಸೋರಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಸಾಸಿವೆ ಸಿಡಿದ ಮೇಲೆ ಒಂದೇ ಒಂದು ಇಲ್ಲ ಅಥವಾ ಒಂದು ಅರ್ಧ ಈರುಳ್ಳಿನ ನೀವು ಸಣ್ಣಗೆ ಕಟ್ ಮಾಡಿಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಜಾಸ್ತಿ ಇದಕ್ಕೆ ಟೊಮೊಟೊ ಈರುಳ್ಳಿ ಏನು ಬೇಕಿಲ್ಲ, ಸಿಂಪಲ್ಲಾಗಿರುತ್ತೆ. ನೋಡೋದಕ್ಕೆ ಏನೂ ಇರಲ್ಲ ಅನಿಸುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಮಾಮೂಲಿ ಈಗ ಸ್ಟೀಮ್ ಮಾಡ್ಕೊಂಡು ಹಾಗೆ ತಿಂತೀರಲ್ವ, ಅದ್ರ ಬದಲು ಈ ರೀತಿ ಮಾಡ್ಕೊಂಡು ತಿನ್ಕೊಳ್ಳಿ. ಮನೆಯವ್ರಿಗೂ ಆಗುತ್ತೆ ಮತ್ತು ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ. ಇವಾಗ ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿಕೊಂಡು ನಾನು ತರ್ತರಿಯಾಗಿ ರುಬ್ಬಿಟ್ಟಿರೋಂಥ ಮಸಾಲಾನ ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಈಗ ಈ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕೋಬಾರ್ದು, ಹಾಗೇ ತರ್ತರಿಯಾಗಿ ಪುಡಿ ಮಾಡಿ ಇಟ್ಕೋಬೇಕು ಡ್ರೈ ಆಗಿ. ಯಾಕೆಂದರೆ ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕಾಬೂಲ್ ಚೆನ್ನನ ಬೇಯಿಸ್ಕೊಂಡಿರೋದನ್ನು ನೀರೆಲ್ಲ ಸೋರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ತರಕಾರಿನೂ ಅಷ್ಟೇ ನೀರು ಏನಿತ್ತು ಅದನ್ನು
ಸಪ್ರೇಟ್ ಮಾಡಿಬಿಟ್ಟು ನಾನು ತರಕಾರಿನೂ ಇಲ್ಲಿ ಇದ್ರ ಜೊತೆಲಿ ಹಾಕೋತಾ ಇದ್ದೀನಿ. ಇದು ಸ್ಟೀಮ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಪರ್ಫೆಕ್ಟಾಗೆ ಬರುತ್ತೆ. ನಾನಿಲ್ಲಿ ಬೇಗ ಬೇಯಿಸ್ಕೊಂಡ್ಬಿಡೋಣ, ಬೇಗ ಆಗುತ್ತೆ ಅಂತ ಒಂದು 3/4% ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಮತ್ತು ನಾವಿಲ್ಲಿ ಒಗ್ಗರಣೆ ಮಾಡಿದಾಗ ಏನು ಬೇಯಿಸಲ್ಲ ನೋಡಿ, ಹಾಗಾಗಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಉಪ್ಪನ್ನು ಇವಾಗ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನಾವು ಉಪ್ಪು ಹಾಕಿರೋದ್ರಿಂದ ತುಂಬ ರುಚಿ ಬರುತ್ತೆ. ನಾವು ಇವಾಗ ಹಾಕಿದ್ರೆ ಉಪ್ಪು ಹಿಡಿಯಲ್ಲ, ಪರ್ಫೆಕ್ಟಾಗಿ ಬರಲ್ಲ. ಮತ್ತು ಖಾರನೂ ಅಷ್ಟೇ, ನಾವು ಮೆಣಸಿನ್ಕಾಯಿ ಹಾಕೋವಾಗಲೇ ನಮ್ಗೆ ಎಷ್ಟು ಖಾರ ತಿಂತೀವಿ ಅಂದರೆ ನೀವು ಹಾಕೋಬೋದು. ಆಲ್ಮೋಸ್ಟ್ ಈ ರೀತಿ ಪಲ್ಯಗಳಿಗೆ ಅಷ್ಟೊಂದು ಸ್ಪೈಸಿ ಇರಲ್ಲ, ಒಂದು ಮೀಡಿಯಮಲ್ಲಿ ಇರುತ್ತೆ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ಮಾಗಿ ಹಾಕಿದ್ದೀನಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ಮದುವೆ ಮನೆಗಳಲ್ಲಿ ಅಥವಾ ಹೋಟೆಲಲ್ಲಿ ಎಲ್ಲ ಈ ರೀತಿ ಮಾಡ್ತಾರೆ. ನಾನಿಲ್ಲಿ ಹಬ್ಬಕ್ಕೆ ಅಂತ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ರೆ ಆಯಿತು. ಇದಕ್ಕೇನು ಕೊತ್ತಂಬರಿ ಸೊಪ್ಪಿದ್ರೆ ನೀವು ಹಾಕ್ಕೋಬೋದು, ಇಲ್ಲ ತೆಂಗಿನ ತುರಿ ಬೇಕು ಅಂದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇ ಮಾಡ್ಕೋಬೋದು. ಈಗೇನು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.